ಹಾಯ್ ವೆಲ್ಕಮ್ ಎಲ್ರಿಗೂ ಡೇ 8ಗೆ. ಸೊ ಇವತ್ತಿನ ಮೆಣಸಿನ ತಳಿ ಬಂದ್ಬಿಟ್ಟು IISR ಗಿರಿಮುಂಡ. ಸೊ ಈ ತಳಿ ಬಂದ್ಬಿಟ್ಟು 2004 ರಿಲೀಸ್ ಆಗಿದ್ದು IISR ಗಿರಿಮುಂಡ. ಸೊ ಈ ತಳಿದು ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಇದರಲ್ಲಿ ನಾರಾಯಕುಡಿ ಮತ್ತು ನೀಲಮುಂಡಿ ಇವೆರಡನ್ನೂ ಪೇರೆಂಟಾಗಿ ಇಟ್ಕೊಂಡು ಕ್ರಾಸ್ ಮಾಡಿ ಬಂದಿರುವಂಥ ತಳಿನೇ ಗಿರಿಮುಂಡ ನಿಮಗೆ. ಸೊ ನೀಲಮುಂಡಿಲಿ ನಿಮಗೆ ಆ್ಯಕ್ಚುಲಿ ಫೈಟೋಪ್ತರಾ ಮತ್ತು ಎಲೆ ಚುಕ್ಕ ರೋಗ ತಡೆಯುವಂಥ ಶಕ್ತಿ ಇರುತ್ತೆ. ಸೊ ಅದನ್ನು ಪೇರೆಂಟು ಮತ್ತು ಇನ್ನೊಂದು ನಾರಾಯಕುಡಿ ಅಂತ ಇವೆರಡನ್ನ ಪೇರೆಂಟಾಗಿ ಇಟ್ಕೊಂಡು ಕ್ರಾಸ್ ಮಾಡಿ ತೆಗೆದಿರುವಂಥ ತಳಿನೇ ನಿಮಗೆ ಗಿರಿಮುಂಡ ಬರುತ್ತೆ. ಹಾಗೆಯೇ ಗಿರಿಮುಂಡ ಬಂದು ನಿಮಗೆ ಹೈ ಆಲ್ಟಿಟ್ಯೂಡ್ಗೆ ಸೂಟ್ ಆಗುವಂಥದ್ದು. ಅಂದರೆ ಹೈ ಆಲ್ಟಿಟ್ಯೂಡ್ ಅಂದರೆ ಮಡಿಕೇರಿ ಅಥವಾ ಚಿಕ್ಕಮಂಗ್ಳೂರು ಗಿರಿ ಸೈಡ್ಸಲ್ಲಿ ನಿಮಗೆ ಒಳ್ಳೆ ಫಸಲು ಬರುತ್ತೆ ಗಿರಿಮುಂಡ ಬಂದು. ಸೊ ಹಾಗಾಗಿನೇ ಗಿರಿಮುಂಡ ಅಂತ ಇಟ್ಟಿದ್ದಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಫೈಟೋಪ್ತರಾ ತಡ್ಕೊಳ್ಳೋ ಶಕ್ತಿ ಇದೆ. ಜೊತೆಗೆ ನಿಮಗೆ ಕಾಳು ಸ್ವಲ್ಪ ದಪ್ಪ ಬರುತ್ತೆ, ಸ್ವಲ್ಪ ಕೊತ್ತು ಕೂಡ ಮೀಡಿಯಮ್ ಸೈಜ್ ಬರುತ್ತೆ, ತುಂಬ ಉದ್ದ ಏನು ಬರೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ನಿಮಗೆ ಗಿರಿಮುಂಡ. ಸೊ ಕಾಳು ಸ್ವಲ್ಪ ನಿಮಗೆ ದಪ್ಪ ಬರ್ತದೆ. ನಿಮಗೆ ಮಿಸ್ಟ್ ಎಲ್ಲಿ ಮಂಜು ಬೀಳುತ್ತೆ, ಸೊ ಅಂಥ ಜಾಗಕ್ಕೆ ಇದು ವೆಲ್ ಸೂಟೆಡ್ ಇದೆ ಈ IISR ಗಿರಿಮುಂಡ. ನಿಮಗೆ ಬಂಚಸ್ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದರ ಲ್ಯಾಟ್ರಲ್ ಶೂಟ್ಸ್ಗಳು ನಿಮಗೆ ಜಾಸ್ತಿ ಸಿಗುತ್ತೆ IISR ಗಿರಿಮುಂಡದಲ್ಲಿ. ಸೊ ಇದಾಗಿತ್ತು ಇವತ್ತಿನೊಂದು ರೀಲು IISR ಗಿರಿಮುಂಡ ಬಗ್ಗೆ. ಸೊ ನಾಳೆ ಇನ್ನೊಂದು ರೀಲ್ ಜೊತೆ ಬರ್ತೀನಿ, ಇನ್ನೊಂದು ತಳಿ ಬಗ್ಗೆ. ಸೊ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೀಲ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.